ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಅಪ್ಡೇಟ್ಸ್ಗೆ ಸ್ವಾಗತ. ಓಕೆ, ಭಾಳಷ್ಟು ಹುಡುಗರಿಗೆ ನೀಟ್ ಸ್ಟೂಡೆಂಟ್ ಕೂಡ ಭಾಳಷ್ಟು ನಿಮ್ಮಲ್ಲಿ ತಲೆಯಲ್ಲಿ ತುಂಬಾ ಸಮಸ್ಯೆಗಳು ಅಂತಂದರೆ ಏನಂತಂದರೆ, ಯಾವಾಗ ಒಂದು ನಿಮ್ಮೊಂದು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಬಿಟ್ಟರು ಅಥವಾ ರೂಲ್ ನಂಬರ್ ಎಂಟ್ರಿ ಮಾಡೋಕ್ಕೆ ಬಿಟ್ಟರು, ಕೆಲವೊಂದಿಷ್ಟು ಹುಡುಗರು NRI ಹಾಡಿಗೆ ಅದಕ್ಕೆ ಸಂಬಂಧಪಟ್ಟಾಗೆ ಮತ್ತು ST ಜಾನ್ಸ್ ಬಗ್ಗೆ ಇದೆಲ್ಲನೂ ಕೂಡ ಡೀಟೇಲ್ಸಾಗಿ ಏನಂತಂದರೆ KEದವರು ಇವತ್ತು ನಿಮಗೆ ಒಂದು ಡೀಟೇಲ್ಸಾಗಿ ಕೆಲವೊಂದಿಷ್ಟು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಅದು KE ವೆಬ್ಸೈಟಲ್ಲಿ ಭಾಳಷ್ಟು ಬಂದಿದ್ದಾವೆ ನೀಟಿಗೆ ಸಂಬಂಧಪಟ್ಟಾಗೆ. ಅದರಲ್ಲೂ ಕೂಡ ಹೇಳ್ತಾ ಇದ್ವಿ ನೀಟಿಗೆ ಯಾವಾಗ ಒಂದು ಸಪ್ರೇಟ್ ಟ್ಯಾಬ್ ಬರ್ತಪ್ಪ KEದಲ್ಲಿ ಅಂತ ಹೇಳ್ತಾ ಇದ್ವಿ. ನೋಡಿ, ಇದುವರೆಗೂ ಕೂಡ ನಮ್ಮ ಏನು ಮಾಡಿದ್ರು, KEದಲ್ಲಿ UGC 2025 ನೀಟು ಕೂಡ ಅಪ್ಡೇಟ್ ಮಾಡ್ತಾಯಿದ್ರು. ಇವಾಗ ಬಂದುಬಿಟ್ಟು ಪ್ರವೇಶ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ UG NEET 2025 ಹೊಸದಾಗಿ ಒಂದು ಟ್ಯಾಬ್ ಬಂದೈತೆ. ಆ ಒಂದು ಟ್ಯಾಬಲ್ಲಿ ಏನು ಬಂದೈತೆ ನೋಡಿ, ಮೆಡಿಕಲ್, ಡೆಂಟಲ್, ಆಯುಷ್ ಅಂತ ಕೊಟ್ಟಿದ್ದಾರೆ. ಓಕೆ, ಇನ್ಮೇಲೆ ಏನಂತಾರೆ ನೀಟಿಗೆ ಸಂಬಂಧಪಟ್ಟಾಗೆ KEದವರು ಇನ್ಮೇಲೆ ಇದರಲ್ಲಿ ಆಗ್ತಾ ಹೋಗ್ತಾರೆ. ಓಕೆ ಸರ್, ಈಗ ನಿಮ್ಗೆ ಏನಾಗಿ ಹೊಸದಾಗಿ ಬಂದಿದೆ ಅಂತಂದರೆ, ಇವತ್ತು ನೋಡೋದಂತಂದರೆ ಓಕೆ, ಈಗ ರೂಲ್ ನಂಬರ್ ಎಂಟ್ರಿ ಅಂತ ಮೊದಲೇ ಬಂದಿತ್ತು. ಈಗ ಹೊಸದಾಗಿ ST ಜಾನ್ಸ್ ವೈದ್ಯಕೀಯ ಕಾಲೇಜು ಯಾರೆಲ್ಲ ಇಲ್ಲಿಗೆ ಹೋಗಿ ಈ ಕಾಲೇಜ್ ಬೇಕಪ್ಪ ಅಂತ ಅನ್ನೋರ್ತಂದರೆ ಕೆಲವೊಂದಿಷ್ಟು ಹುಡುಗರು. ಓಕೆ, ಸೊ ಏನು ಮಾಡ್ಬೇಕಂತಂದರೆ ಅಲ್ಲಿ ಬ್ರೋಚರ್ ಕೊಟ್ಟಿದ್ದಾರೆ. ಈಗಾಗಲೇ ಅದ್ರ ತಕ್ಕನಂಗೆ ಯಾವ ಒಂದು ಅಂದರೆ ಆ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ವೆರಿಫಿಕೇಷನ್ ಮಾಡಿಸ್ಬೇಕು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವ ಕ್ಯಾಟಗರಿ ಅಂದರೆ ಕ್ಯಾಟಗರಿ 1 ಮತ್ತು 9 ಬಿಟ್ಟು 2 to 8 ಯಾರೆಲ್ಲ ಬರಬೇಕಂತಲೂ ಕೂಡ ಹೇಳಿದರು. ಅದನ್ನೊಂದು ಟೈಮ್ ನೋಡ್ಕೊರೆ. ನೆಕ್ಸ್ಟ್ ಅದಾದ ತಕ್ಷಣ NRI ವಾರ್ಡ್ಗೆ ಸಂಬಂಧಪಟ್ಟಾಗೆ ಅವ್ರದ್ದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೆಲ್ಲ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಅದನ್ನೂ ಒಂದು ಟೈಮ್ ನೋಡ್ಕೊರಿ. ಇವಾಗ ಮೇಜರ್ ಥಿಂಗ್ಸ್ ಅದನ್ನ ಮಾತಾಡ್ತೀನಿ, ವೇಟ್ ಮಾಡಿ. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾತಾಡಬೇಕಾಗಿದೆ, ಅದನ್ನೇ ಮಾತಾಡೋಕ್ಕೆ ಬಂದಿರೋದು. ಓಕೆ, ಇನ್ನೂ ಒಂದು ಅಪ್ಡೇಟ್ ಏನಂತಂದರೆ, ಈಗ ಯಾರಾದರೂ ಓಕೆ ಈಗ ವಿದೇಶಿ ರಾಷ್ಟ್ರೀಯ ಅಂತಂದರೆ ಈಗ ಬೇರೆ ಒಂದು ದೇಶದಲ್ಲಿರತಕ್ಕಂಥ ವೈದ್ಯಕೀಯ, ದಂತ ಮತ್ತು ಆಯುಷ್ಗಾಗಿ ಸಂಬಂಧಿಸಿದ ದಾಖಲೆಗಳನ್ನು ಸಲ್ಲಿಸಬೇಕಂದ್ರೆ ಅಲ್ಲೂ ಕೂಡ ಹೋಗಬೇಕಂದ್ರೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು KEಗೆ ಸಲ್ಲಿಸಬೇಕಾಗ್ತದೆ. ಸೊ ಅದ್ರ ಬಗ್ಗೆನೂ ಕೂಡ KEದವರು 3 ನಿಮ್ಮ ಡಾಕ್ಯುಮೆಂಟ್ಗೆ ಸಂಬಂಧಪಟ್ಟಾಗೆ ಹೇಳಿದ್ದಾರೆ. ನೋಡ್ಕೊರಿ. ಅದಾದ ನಂತರ ಈಗ ಮೇಜರಾಗಿ ನಾನು ಓಕೆ ಸುಮಾರು ಕಮೆಂಟ್ಸ್ ನೋಡ್ತಾ ಇದ್ದೀನಿ. ಎಲ್ಲರೂ ಕೂಡ ವೆರಿಫಿಕೇಷನ್ ಸ್ಲಿಪ್ ನೀಟ್ ಸ್ಟೂಡೆಂಟ್ಗೆ ಯಾವಾಗ ವೆರಿಫಿಕೇಷನ್ ಸ್ಲಿಪ್ ಬಂದ. ಆ್ಯಕ್ಚುಲಿ KEದವ್ರು ಹೇಳಿದ್ರು ಯಾವಾಗ ರೂಲ್ ನಂಬರ್ ಎಂಟ್ರಿ ಮಾಡ್ಕೊತೀರ ಅವಾಗಲೇ ಬರ್ತದೆ, ಡೋ ಮಾಡ್ಕೋರಿ ಅಂತಂದು. ಬಟ್ ಎಲ್ಲ ಹುಡುಗರು ಏನಂತಾಗ್ತಿದೆ ಅಂದರೆ ಎಲ್ಲರೂ ಕೂಡ ರೂಲ್ ನಂಬರ್ ಎಂಟ್ರಿ ಮಾಡ್ತಿದ್ರ, ಆದರೂ ಕೂಡ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಸಿಗ್ತಾ ಇಲ್ಲ. ಯಾಕೆ ಆಗ್ತಿದೆ? ಓಕೆ, ಇಲ್ಲಿ ಒಂದು ಬೇಕಾದರೆ KEದವ್ರಿಗೆ ರಿಪ್ಲೈ ಮಾಡಿದ್ರೆ ಏನು ಕ್ವಶನ್ ಕೇಳಿದ್ರು ಮೊದಲು ನೋಡಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ, KCET ರ್ಯಾಂಕ್ ಆರ್ ನಾಟ್ ವಿಸಿಬಲ್ ಇನ್ ವೆರಿಫಿಕೇಷನ್ ಸ್ಲಿಪ್ 2025 ಆಫ್ಟರ್ ಅಪ್ಡೇಟಿಂಗ್ ದ UG NEET ರೂಲ್ ನಂಬರ್. ನೋಡಿರಿ, ಕೈಂಡ್ಲಿ ಇನ್ಫಾರ್ಮ್ ಅಸ್ ವೆನ್ ಟು ಡೌನ್ಲೋಡ್ ದ ವೆರಿಫಿಕೇಷನ್ ಸ್ಲಿಪ್ ಟು ಕಂಬೈನ್ಡ್ UGCT ಆ್ಯಂಡ್ UG NEET ಅಂತ ಕೊಟ್ಟವ್ರೆ. ಅಂದರೆ ಯಾವಾಗ ನೀವು ನೀಟ್ ರೂಲ್ ನಂಬರ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ ಬಂದಿಲ್ಲ ಅಂತಂದರೆ ನಿಮಗೆ ಅನಿಸ್ಬೋದು ಏನೋ ವೆರಿಫಿಕೇಷನ್ ಸ್ಲಿಪ್ ಇನ್ನೂ ಕೂಡ ಬಿಟ್ಟಿಲ್ಲ, ಮುಂದೆ ಬಿಡ್ಬೋದು ಅನ್ನೋದು. ಅದಕ್ಕೆ ಅವ್ರು ಏನು ಕೇಳಿದ್ರೆ ಯಾವಾಗ ಬಿಡುತ್ತಾರೆ ಹೇಳಿ, ಯಾಕಂದರೆ ಕಂಬೈನ್ಡ್ UGCT UG NEET ಇರೋ ಕಾರಣ ಯಾವಾಗ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ ಅಂತ ಒಬ್ರು ಕೇಳಿದಾರೆ. ಸೊ ಅದೇ ರೀತಿಯಾಗಿ ಇನ್ನೊಬ್ರು ಕೂಡ ಇಲ್ಲಿ ಕಾಣಿಸ್ತಿದೆ ನೋಡಿ, ಅದೇ ರೀತಿ ಇನ್ನೊಬ್ರು ಕೂಡ ಇದನ್ನು ಕೂಡ ಸೇಮ್ ಅದೇ ರೀತಿಯಾಗಿ ಇದನ್ನು ಕೂಡ ಎಲ್ಲನೂ ಕೂಡ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಅವ್ರು ಏನು ಮಾಡಿದಾರೆ, ಸಕ್ಸಸ್ಫುಲ್ಲಿಯಾಗಿ ಏನು ಮಾಡಿದ್ರು ರೂಲ್ ನಂಬರ್ ಎಂಟ್ರಿ ಮಾಡಿದ್ದಾರೆ. ಬಟ್ ಅವ್ರು ಏನಾಗ್ತಿದೆ ಅಂತಂದರೆ ಸ್ಟಿಲ್ ಅವ್ರಿಗೆ ವೆರಿಫಿಕೇಷನ್ ಸ್ಲಿಪ್ ನಾಟ್ ವಿಸಿಬಲ್ ಅಂದರೆ ಅವ್ರಿಗೆ ಬರ್ತಾ ಇಲ್ಲ. ಸೊ KEದವ್ರಿಗೆ ಎರಡಕ್ಕೂ ಕೂಡ ರಿಪ್ಲೈ ಮಾಡಿದ್ದಾರೆ. ಒಂದು, ಟುಮಾರೋ ಇಟ್ ವಿಲ್ ಬಿ ಸ್ಟ್ರೈಟ್ ಅಂತ ಸೆಟ್ ರೈಟ್ ಅಂತ ಹೇಳಿದ್ರೆ, ಅಂದರೆ ನಾಳೆ ನಿಮಗೆ ಎಲ್ಲನೂ ಕೂಡ ಕರೆಕ್ಟ್ ಆಗ್ತದೆ ನೋಡಿ ಅಂತ ಹೇಳಿದ್ರೆ. ಈ ಒಂದು ಕಮೆಂಟ್ಗೂ ಕೂಡ ಓಕೆ ಇಲ್ಲಿ ಅದು ಕಾಣಿಸ್ತಿದೆ, ಈ ಒಂದಕ್ಕೂ ಕಮೆಂಟ್ಗೂ ಕೂಡ ರಿಪ್ಲೈ ಮಾಡಿದ್ದಾರೆ. ಏನಂತಂದರೆ ಟ್ರೈ ಟುಮಾರೋ ಅಂತಂದು. ಅಂದರೆ ಆ್ಯಕ್ಚುಲಿ ಏನಂತಂದರೆ KEದವರು ಬಿಟ್ಟಿದ್ದಾರೆ, ಬಟ್ ಕೆಲವೊಂದಿಷ್ಟು ಹುಡುಗರಿಗೆ ಬರ್ತಾ ಇರ್ಬೋದು, ಕೆಲವೊಂದಿಷ್ಟು ಹುಡುಗರಿಗೆ ಬರದೇನೇ ಇರ್ಬೋದು. ಸೊ ಇನ್ನೂ ಕೂಡ ನಿಮಗೆ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಇನ್ನೂ ಕೂಡ ಒಂದು 2 days ಆದರೂ ಟೈಮ್ ಇದೆ. ಓಕೆ ಅಲ್ವಾ, ಇವತ್ತೇ ಅವ್ರು ಹೆಂಗಿದ್ರು ಕೂಡ ಎಕ್ಸ್ಟೆಂಡೆಡ್ ಮಾಡ್ತಾರೆ. ಯಾಕಂದರೆ ಇಷ್ಟು ಬೇಗ ಎಲ್ಲ ಹುಡುಗರು ಆಗಿರಲ್ಲ. ಇನ್ ಕೇಸ್ ಕೆಲವೊಂದು ಹುಡುಗರಿಗೆ ಏನೋ ನೆಟ್ವರ್ಕ್ ಪ್ರಾಬ್ಲಮ್ ಇರೋ ಹೆಂಗಿದ್ರು, ಯಾಕಂದರೆ ನೀವು ಇನ್ನೂ ಕೂಡ ನಿಮ್ಮ ಕೌನ್ಸಿಲಿಂಗು ಸ್ವಲ್ಪ ಲೇಟ್ ಆಗುತ್ತೆ ನೀಟ್ ಸ್ಟೂಡೆಂಟ್. ಸೊ ಹಂಗಾಗಿ 1 or 2 days ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಅವಾಗ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಯಾರೆಲ್ಲ ಬಂದಿಲ್ಲೋ ಹೋಗಿಬಿಟ್ಟು ಏನು ಮಾಡಿರಿ, ಅವಾಗ ಸ್ವಲ್ಪ ವೆಬ್ಸೈಟಲ್ಲಿ ಹೋಗಿಬಿಟ್ಟು ಈಗ ರೂಲ್ ನಂಬರ್ ಎಂಟ್ರಿ ಮಾಡ್ಲಿಕ್ಕೆ ಹೋಗಿದ್ದಾರಲ್ಲ ಅಲ್ಲೇ ಹೋಗಿಬಿಟ್ಟು ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ KEದವ್ರು ಏನು ಮಾಡಿದ್ರೆ ಅಂತಂದರೆ ಸಪ್ರೇಟಾಗಿ ಏನು ಹೇಳ್ತಿಲ್ಲ ಅವರು, ಅಂದರೆ ಟ್ರೈ ಟುಮಾರೋ ಅಂತಂದರೆ. ನೆಕ್ಸ್ಟ್ ಈ ಒಂದು ಕಮೆಂಟ್ ನೋಡಿದಾಗ ಕೂಡ ಇಲ್ಲಿ ಕಾಣಿಸ್ತೀವಿ ನೋಡಿ ಬೇಕಾರೆ. ಓಕೆ ವೇಟ್, ಓಕೆ ಇದಿಲ್ಲಿ ಕಾಣಿಸ್ತೀವಿ ನೋಡಿ, ಟುಮಾರೋ ಇಟ್ ವಿಲ್ ಬಿ ಸೆಟ್ ರೈಟ್ ಅಂತಂದರೆ ನಾಳೆ ಇದೆಲ್ಲನೂ ಕೂಡ ಸ್ಥಿರವಾಗ್ತದೆ ಅಂತಂದು ಹೇಳಿದಾರೆ. ಅಂತಂದರೆ ಇದೇ ಅರ್ಥ ಮಾಡ್ಕೋಬೇಕು. KEದವರು ಈಗಾಗಲೇ ಬಿಟ್ಟಿರ್ತಕ್ಕಂಥ ಅದರಲ್ಲೇ ಲಿಂಕಲ್ಲೇ ನಿಮ್ಗೆ ವೆರಿಫಿಕೇಷನ್ ಸ್ಲಿಪ್ ಬರ್ತದೆ. ಕೆಲವೊಂದಿಷ್ಟು ಹುಡುಗರು ಬರ್ತಿಲ್ಲ ಅಂತಂದರೆ ನಾಳೆ ಚೆಕ್ ಮಾಡ್ಕೋರಿ ಕರೆಕ್ಟ್ ಇರ್ತದ ಅಂತಂದು. ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ಹೊತ್ತು ಬಿಟ್ಟು ಅಥವಾ ನಾಳೆ ಚೆಕ್ ಮಾಡ್ಕೋರಿ. ಅಂದರೆ ಅಷ್ಟೇ, ಏನಿಲ್ಲ, ಈ 2 to 3 days ಎಲ್ಲರೂ ಕೂಡ ಬರ್ತದೆ. ಕೆಲವೊಂದಿಷ್ಟು ಏನೋ ಅಂತಂದರೆ KE ಕಡೆಯಿಂದ ಏನಾದರೂ ಮಿಸ್ಟೇಕ್ಸ್ಗಳಾಗಿ ಸರ್ವರ್ ಏನಾದರೂ ಎಫೆಕ್ಟ್ ಆಗಿಬಿಟ್ಟು ಕೆಲವೊಂದಿಷ್ಟು ಜನಕ್ಕೆ ಆಗಿಲ್ಲ. ಆ್ಯಕ್ಚುಲಿ ನಾಳೆ ಕೆಲವೊಂದಿಷ್ಟು ಒಂದಿಬ್ಬರು ನೋಡಿದ್ದೀನಿ ವೆರಿಫಿಕೇಷನ್ ಸ್ಲಿಪ್ ಬರ್ತಾನೆ ಇದೆ. ಬಟ್ ಭಾಳಷ್ಟು ಹುಡುಗರು ಮೆಸೇಜ್ ಕಾಮೆಂಟಲ್ಲಿ ನೋಡ್ತಂದರೆ ಸುಮಾರು ಅವ್ರಿಗೆ ಅದನ್ನೇ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಅದಕ್ಕೇನೋ ಸಪ್ರೇಟ್ ಡೇಟ್ ಇದೆ ಅಂತಂದು. ಯಾವುದೂ ಇಲ್ಲ, ಇವಾಗ ಬಿಟ್ಟಿದಾರ, ನೀವು ಮೇ ಬಿ ಬರ್ಲಿಕ್ಕಂದ್ರೆ ಇನ್ನೂ ಸ್ವಲ್ಪ ಬಿಟ್ಟು ಚೆಕ್ ಮಾಡ್ಕೋರಿ. ಆ್ಯಂಡ್ ಇನ್ನೊಂದು ಕೆಲವೊಂದಿಷ್ಟು ಹುಡುಗರಿಗೆ ಯಾರೆಲ್ಲ ನೇಮ್ ಮಿಸ್ ಮ್ಯಾಚ್ಡ್ ಅಂತ ಬರ್ತಾ ಇದೆ, ನೀವು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ಗೆ ಮಾತ್ರ ನಿಮಗೆ ಎಲ್ಲನೂ ಕೂಡ ಕರೆಕ್ಟ್ ಬರ್ತದೆ. ನೀವು ಎಲಿಜಿಬಿಲಿಟಿ ಕ್ಯಾಂಡಿಡೇಟ್ ಇದ್ದರೂ ಕೂಡ ಅಂದರೆ ಯಾರೆಲ್ಲ 1-3 ಮಾರ್ಕ್ಸ್ ತೊಗೊಂಡು ಎಲಿಜಿಬಲ್ ಆಗಿ KEದಲ್ಲಿ ಪಾರ್ಟಿಸಿಪೇಟ್ ಮಾಡ್ಕೊಂತಿದ್ರು ಅವ್ರಿಗೂ ಕೂಡ ನಿಮಗೆ ಅಂದರೆ ನೇಮ್ಡ್ ಮಿಸ್ ಮ್ಯಾಚ್ಡ್ ಬರ್ತಾ ಇದೆ ಅಂತಂದರೆ ಅವ್ರಿಗೂ ಕೂಡ ಲೈಕ್ ಎಕ್ಸಾಂಪಲ್ ಇದ್ರೂ ಕೂಡ ಭಾಳಷ್ಟು ಹುಡುಗರು ಕೇಳ್ತಾ ಇದ್ದಾರೆ. ಓಕೆ, ಈ ಒಂದು ವಿದ್ಯಾರ್ಥಿ ನೋಡಿ ಅದನ್ನೇ ಕೇಳಿದ್ದಾನೆ. ಇವು ನೋಡಿ ಅಶ್ಲೇಷ್ NT ಅಂತಂದು ಇಲ್ಲಿ ಗ್ಯಾಪ್ ಇದೆ ನೋಡಿ NT, ಬಟ್ ಅವ್ನ ನೇಮ್ ಇಲ್ಲಿ ಬರ್ತಾ ಇರೋದು ಏನಂತಂದರೆ ಅಶ್ಲೇಷ್ NT ಅಂತ. ಈ ರೀತಿಯಾಗಿ
ಅಂದರೆ ಸ್ವಲ್ಪ ನೇಮ್ ಮಿಸ್ ಮ್ಯಾಚಿಂಗ್ ಆಗ್ತದೆ. ಕೆದಲ್ಲಿ ಇಲ್ಲಿ ಬರ್ತಕ್ಕಂಥದ್ದು ಅವ್ರು ಎಂಟ್ರಿ ಮಾಡಿದಲ್ಲಿ ಬರ್ತಕ್ಕಂಥ ನೇಮು ಮಿಸ್ ಮ್ಯಾಚ್ ಬರ್ತದೆ. ಸೊ ಕೆದವ್ರು ಅದಕ್ಕೂ ಕೂಡ ಆನ್ಸರು ದಿಸ್ ವಿಲ್ ಬಿ ಡನ್ ಆನ್ ಮಂಡೇ. ಅಂದರೆ ಕೆದವ್ರಿಗೆ ಕೆಲವೊಂದಿಷ್ಟು ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತದೆ, ಅವರು ಸಾಲ್ವ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೋಬೋದು ಅಂತಂದರೆ ಅದನ್ನು ಕೂಡ ಮಂಡೇ ಸಾಲ್ವ್ ಮಾಡ್ತೀನಿ ಅಂತಂದ್ರೆ ಹೇಳಿದ್ರು. ಓಕೆ, ಅಂತಂದರೆ ಇವತ್ತು ಮೇ ಬಿ ಸಾಲ್ವ್ ಆಗಿರ್ಬೋದು, ಎಲ್ಲರೂ ಕೂಡ ನೇಮ್ ಕರೆಕ್ಟ್ ಆಗ್ಬೋದು. ನೋಡ್ಕೊಂಡ್ರಿ ಎಲ್ಲರೂ ಕೂಡ ಯಾರೆಲ್ಲ ಇನ್ನೂ ಕೂಡ ನೇಮ್ ಮಿಸ್ ಮ್ಯಾಚ್ಡ್ ಅಂತ ಬರ್ತಿತ್ತು ಅವ್ರು ಹೋಗ್ಬಿಟ್ಟು ಇವಾಗ ಎಂಟ್ರಿ ಮಾಡ್ಕೋರಿ ಅಂದರೆ ಸರಿ ಆಗ್ಬೋದು. ಆ್ಯಂಡ್ ಇನ್ನೂ ಕೂಡ ವೆರಿಫಿಕೇಷನ್ ಸ್ಲಿಪ್ ಬರಲಿಲ್ಲ ಅಂತ ಗಾಬರಿ ಹಾಕೋಬಿಡಿ, ನಾಳೆ ಅಥವಾ ನಾಡಿದ್ರಲ್ಲಿ ನಿಮ್ಮದು ಅದು ಕೂಡ ಬರ್ತದೆ. ಓಕೆ, ಕಂಬೈಂಡ್ ಆಗಿ ವೆರಿಫಿಕೇಷನ್ ಸ್ಲಿಪ್ಪು ಅಂದರೆ ಅದಕ್ಕೆ ಇದಕ್ಕೆ ಅಂತ ಎಲ್ಲ ಎರಡಕ್ಕೂ ಕೂಡ ನೀವು ಒಂದೇ ಟೈಮು ಆಪ್ಷನ್ ಎಂಟ್ರಿ ಮಾಡೋದು. ಓಕೆ, ನೀವು ಮೆಡಿಕಲ್ ಕಾಲೇಜಸ್ನೇ ಪೋಸ್ಟ್ ಹಾಕೊಂಡು ಆಮೇಲೆ ನೀವು ಇಂಜಿನಿಯರಿಂಗು ಎಲ್ಲನೂ ಕೂಡ ಕೊಡ್ಬೋದು. ಬಟ್ ಸ್ಟಾರ್ಟಿಂಗ್ ಅವ್ರು ಕೇದವ್ರು ಹೇಳ್ಬೇಡ್ತಾರೆ, ಈಗ ಇಂಜಿನಿಯರಿಂಗ್ ಇನ್ನೂ 1 ವೀಕಲ್ಲಿ ಸ್ಟಾರ್ಟ್ ಮಾಡ್ಕೊತೀನಿ ಅಂತ ಹೇಳ್ತಾರೆ. ಬಟ್ ನೀಟವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ, ಬಟ್ ಒಂದೇ ಟೈಮು ಅಲಾಟ್ಮೆಂಟ್ ಮಾಡ್ತಾರೆ. ಅಂದರೆ ಹೋದ ವರ್ಷ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡಿದ್ರು, ಬಟ್ ಈ ಸರ್ತಿನೂ ಕೂಡ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡಿದ್ರು ಸಹಿತ, ಬಟ್ ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಮಾತ್ರ ಇಬ್ಬರು ಕೂಡ ಒಮ್ಮೆಲೆ ಮಾಡ್ತಾರೆ. ಸರಿ, ಇದ್ರ ಬಗ್ಗೆ ಹೇಳಿದ್ದೀನಿ, ಬೇಕಿದ್ರೆ ಹೋಗ್ಬಿಟ್ಟು ಪ್ರಿವಿಯಸ್ ವೀಡಿಯೋ ಚೆಕ್ಔಟ್ ಮಾಡ್ಕೊಂಡು ನಿಮ್ಗೆ ಅರ್ಥ ಆಗ್ತದೆ. ಸರಿನಾ? ಸರಿ, ಇನ್ನಾದರೂ ಏನೋ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ಅಲ್ಲೇ ಆನ್ಸರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.